ಈ ಕಡಲೆ ತಿಂದು ಮೈ ಬಳಸ್ಕೊಂಡಿರೋ ಎಲ್ಲರೂ ಕೂಡ ಈಗ ಕಕ್ಕುಸೋದ ಟೈಮ್ ಬಂದಿದೆ. ರವಿ ಬೆಳೆಗರ್ ಥರ ಮಾತಾಡುವಂಥ ಯಾವ ಅರ್ಹತೆಯೋ ನಿನಗಿಲ್ಲ ಕಣಪ್ಪ. ಅಪ್ಪ ಅಮ್ಮಂಗೊಬ್ಬ ಒಳ್ಳೆ ಮಗನೂ ಆಗಿದ್ದೀನಿ, ಕಡ್ಕೊಂಡು ಹೆಂಡ್ತಿಗೊಬ್ಬ ಒಳ್ಳೆ ಗಂಡನೂ ಆಗಿದ್ದೀನಿ, ಹುಟ್ಟಿಸಿರ್ತಕ್ಕಂಥ ಮಗುಗೊಬ್ಬ ಒಳ್ಳೆ ಅಪ್ಪನೂ ಆಗಿದ್ದೀನಿ, ಸಮಾಜಕ್ಕೆ ಒಬ್ಬ ಒಳ್ಳೆ ನಾಗರಿಕನೂ ಆಗಿದ್ದೀನಿ, 9 ಲಕ್ಷ ಯೂಟ್ಯೂಬರ್ಸ್ನ ಸಬ್ಸ್ಕ್ರೈಬರ್ಸ್ನ ಪಾಲಿಗೆ ಒಬ್ಬ ಪ್ರಜೆ ಆಗಿದ್ದೀನಿ. ಇದು ಕಣ ನಿಜವಾದ ಗಂಡಸ್ತನ. ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಗ್ಯಾರಂಟಿ ನ್ಯೂಸ್ಗೆ ಹೋಗೋಣ ಅಂತ ಅನ್ಕೊಂಡೆ, ವಿಕಾಸ್ ಬ್ರೋ ಹೋಗ್ಬೇಡ ಅಂದ್ರು ಅಂತ. ಹಲೋ ಬ್ರೋ, ಬಿಸಿನೇ ಇಲ್ಲ ಬ್ರೋ. ಆ ಚಾನಲ್ ಅವ್ರು ಈ ಚಾನಲ್ ಅವ್ರು ಹಾಕೊಂಡ್ ರುಬ್ತವ್ರೆ ನನ್ನ. ಏನಂತ? ಅಯ್ಯೋ, ಗ್ಯಾರಂಟಿ ಅವ್ರು ಬನ್ನಿ ಸರ್ ಡಿಬೇಟ್ ಕೂರಿ ಅಂತವ್ರೆ. ನಾನು ನೋಡ್ತಾವ್ನಿ. ಯಮ್ಮ ಇವಳು ರಾಧಾ ಅವಳಲ್ಲ, ಸರಿ ಇಲ್ಲ ಯಮ್ಮ ಎಲ್ಲ. ವಿಕಾಸ್ ಬ್ರೋ ಹೋಗ್ಬೇಡ ಅಂದ್ರು. ಕೀರ್ತಿ ಅಣ್ಣ ಒಂದ್ಸಲಿ ಕೇಳ್ತೀನಿ, ಅಣ್ಣ ಹೋಗು ಅಂದ್ರೆ ಹೋಗ್ತೀನಿ. ನೆಕ್ಸ್ಟ್ ಲೆವೆಲ್ ಸದ್ದು ಓಸಿ. ಆ ಮೀಡಿಯಾದವ್ರು ಈ ಮೀಡಿಯಾದವ್ರು, ಅದ್ ಯಾವ್ದೋ ಇನ್ನೊಂದ್ ಮೀಡಿಯಾದವ್ರು ಬೇರೆ, ಯಾವ್ದೋ ಮೀಡಿಯಾಸ್ ಹೇಳಿದ್ರು ನಂಗೆ ಮರ್ತೋಯ್ತು. ಅದ್ ಯಾರೋ ಇನ್ನೊಂದ್ ಮೀಡಿಯಾದವ್ರು ಬೇರೆ ಬನ್ನಿ ಮಾತಾಡಿ. ಅಯ್ಯೋ ಶಿವ, ನನಗೆ ಹೆಂಗ ಆಗ್ಬಿಡೋದು ಅಂದ್ರೆ ಎಕ್ಸ್ಟ್ರೀಮ್ ಲೆವೆಲ್ ವೈರಲ್. ವೈರಲ್ ಏನೋ ಆಯ್ತೈತೆ. ಹಾ, ಪಾಸಿಟಿವ್ ಆಗಿ ಐತೈತೆ, ನೆಗೆಟಿವ್ ಆಗಿ ಐತೈತಾ? ನೆಗೆಟಿವ್ ಪಾಸಿಟಿವ್ ಹೆಂಗೋ ಒಂದು ನೋಡಿ. ಮೀಡಿಯಾದವರೆಲ್ಲ ಪಾಸಿಟಿವ್ ಆಗಿ ತಿರುಗಿಸ್ತವ್ರೆ. ಚಂದನ್ ಗೌಡನ್ ವಿಡಿಯೋ ನೋಡ್ಬಿಟ್ಟು ನೆಗೆಟಿವ್ ಆಗಿ ತಿರುಗಿಸ್ತವ್ರೆ. ಇನ್ನೊಂದ್ 15 ದಿವಸ ನೋಡಿ ಚಂದನ್ ಗೌಡನ್ ಹೆಂಗ್ ಬೆಳೆಸ್ತೀವಿ ಅಂತ, ಚಂದನ್ ಗೌಡನ್ ಹೆಂಗೆ ಬೀದಿಗೆ ಬೆಳೆಸ್ತೀವಿ ಅನ್ಬಿಟ್ಟು ಇನ್ 15 ದಿವಸ ನೋಡಿ. ನಾವು ಪ್ಲಾನ್ ಪ್ರಕಾರ ಹೋಗಿದ್ದು ಬೆಳಗ್ಗೆ, ಬಟ್ ನ್ಯೂಸ್ ಅಲರ್ಟ್ ಸೇರಿಸಿದ್ದು ನಾನು ಚಂದನ್ ಗೌಡನ್ನ. ಎಲ್ಲಿಗೆ? ಕೇಸ್ಗೆ ಹಾ. ಚಂದನ್ ಗೌಡನ್ ಸೇರಿಸಿದ್ದು ನಾನು. ಅವ್ನ್ ಲೀಸ್ಟ್ ಅಲ್ಲೇ ಇರ್ಲಿಲ್ಲ, ಇವ್ರುಗಳು ಮಾತ್ರ ಇದ್ರು. ವಿಕಾಸ್ ಶಾಸ್ತ್ರಿ, ನಿನ್ನ ಬುಡಕ್ ನಾನು ಬಂದಿರಲಿಲ್ಲ ಇಲ್ಲಿ ತನಕ. ನೀನು ಆಲ್ರೆಡಿ 3 ಮುತ್ತುಗಳು ಅಂತ ಮಾಡಿದ್ದೆ. ನೆನಪಾಯ್ತಾ ನಿನಗೆ? ನನಗೆ ನೆನಪಾಯ್ತಾ? ನಾನು ನೋಡಿದ್ದೀನಿ. ನಾನು ಅವತ್ತು ಯಾಕೆ ಕ್ಲಾರಿಟಿ ಕೊಟ್ಟಿಲ್ಲ ಗೊತ್ತಾ? ನನ್ನ ಸಮಾನದ ವ್ಯಕ್ತಿತ್ವವೇ ನಿನ್ನದಲ್ಲ, ನನ್ನಿಂದ ಉತ್ತರವನ್ನು ಪಡೆಯುವಂತಹ ವ್ಯಕ್ತಿತ್ವವೇ ನಿನ್ನದಲ್ಲ, ತೂಕ ಇರುವಂಥ ವ್ಯಕ್ತಿ ನೀನಲ್ಲ. ಅದಕ್ಕೋಸ್ಕರ ಏನು ಬೇಕಾದರೂ ಮಾಡ್ಕೊಳ್ಳಪ್ಪ, ನಿನಗೆ ನಾನು ಕ್ಲಾರಿಟಿ ಕೊಡಲ್ಲ ಅಂತಿದ್ದೆ. ಆದರೆ ನೀನು KR ಪೇಟೆ ಅಂತ ಹೆಸರು ಬಳಸಿದ್ಯಾ ನೋಡು. ಹೆಂಗೆ ಉಗ್ದವ್ರಯ್ಯ ನನ್ನ ಜನ ಬಂದು ನಿನಗೆ. ಖುಷಿ ಆಗೋಯ್ತು ನನಗೆ. KR ಪೇಟೆಗೆ ಐಸ್ ಫ್ಯಾಕ್ಟ್ರಿ ಐತೇನ್ರೋ? ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಜನ. KR ಪೇಟೆಯಲ್ಲಿ ಏನಾದರೂ ಸಿಗುತ್ತಲ್ಲ ಐಸ್ ಫ್ಯಾಕ್ಟ್ರಿ ಏನಾದ್ರು ಇದ್ರೆ ಒಂದು ಬಾಕ್ಸ್ ನನ್ನ ಕಡೆ ಕಳಿಸ್ಕೊಡ್ತೀನಿ. ನೋಡಿ ಹುಡುಕ್ತಾನೆ, ಐಸ್ ಏನಾದರೂ ಸಿಕ್ಕಿದ್ರೆ ನಿನಗೆ ಕಳಿಸ್ಕೊಡ್ತೀನಿ. ಐ ರಿಪೀಟ್ ಅಗೇನ್, ನಮ್ಮಗಳ ತಂಟೆಗೆ ಬಂದ್ರೆ, ನಿಮ್ಮಗಳಂದ್ರೆ ತುಂಡು ಬಟ್ಟೆನೂ ಸಿಗ್ದಂಗೆ ಓಹೋ ಬೆತ್ತಲು ಮಾಡಿ ನಿಲ್ಸ್ಕೊಡ್ತೀವಿ. ಬೆತ್ತಲು ಮಾಡಿ ನಿಲ್ಸ್ಕೊಡ್ತೀವಿ. ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್ ಫಾರ್ ಯು. ಓ ಲಾಸ್ಟ್ ವಾರ್ನಿಂಗ್. ಓ ಗೋಲ್ಡನ್ ಕಂಡಿಗ ಡಿಬೇಟ್ ಬರ್ತಾ ಇದ್ದಾನೆ. ಗಂಡಸೆ ಆದ್ರೆ ತಾಕತ್ ಅನ್ನೋದೇ ಇದ್ರೆ ದುಡ್ಡು ತೋರಿಸ್. ಅದೇ ಹುಡುಗ ಏನು ಹೇಳ್ದ ಆಡಿಯೋದಲ್ಲಿ, ಗ್ಯಾರಂಟಿ ನ್ಯೂಸ್ಗೆ ಡಿಬೇಟ್ಗೆ ಹೋಗ್ಬೇಡ ನೀನು ಅಂತ ಹೇಳಿದ್ದು ವಿಕಾಸ್ ಬ್ರೋ ಅಂತ ಅದೇ ಹುಡುಗ ಹೇಳ್ದ. ಇವನೇನು ಹೇಳ್ತಾವನೆ, KR ಪೇಟೆಗೆ ಐಸ್ ಕಳ್ಸೋದಲ್ಲ ಕಣಮ್ಮರಿ, ಐಸ್ನ ನಿಮ್ಮ ಮನೆ ಬಾಗಿಲಿಗೆ ತಂದು ನಾನೇ ಎಲ್ಲಿಗೆ ಇಡಬೇಕು ಅಲ್ಲಿಗೆ ಬೇಕಾದ್ರೆ ತಂದು ಇಟ್ಕೊಡ್ತೀನಿ. KR ಪೇಟೆ ಹೆಸರು ಬಳಸಿದ್ಯಲ್ಲ, ಮಂಡ್ಯದವರು ಅಂತಂದರೆ ಸದರ ತಿಳ್ಕೊಬೇಡ ಮಗ. ಮಂಡ್ಯದವರು ಇವತ್ತಿಗೂ ಹೆಸರು ಯಾಕೆ ಅಂತಂದರೆ, ಎಲ್ಲಾದರೂ ಅನ್ಯಾಯ ಆಯಿತು ಅಂತಂದರೆ ದೊಡ್ಡ ಧ್ವನಿಯನ್ನು ಎತ್ತತಕ್ಕಂಥವ್ರು ಈ ಕರ್ನಾಟಕ ರಾಜ್ಯದಲ್ಲಿ ಮೊದಲು ಮಂಡ್ಯದವರು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಪ್ರೌಡಾಗಿ ಹೇಳ್ಕೊಳ್ತೀನಿ. ಇವತ್ತು ನೀವು ಧರ್ಮ ವಿರೋಧಿ ಪಟ್ಟ ಕಟ್ಟಿದ್ರು ಅಲ್ಲಾಗಿರ್ತಕ್ಕಂಥ ಅನ್ಯಾಯಗಳಿಗೆ ನ್ಯಾಯ ಬೇಕು ಅಂತ ಕೂತಿರ್ತಕ್ಕಂಥವನು ಇದೇ ಮಂಡ್ಯದವನು ವಿರುದ್ಧ ಆ ಚಿಕ್ಕ ಹುಡುಗ, ಅವನು ಕೂಡ ಮಂಡ್ಯದವನು. ಅವನನ್ನ ಬಿಟ್ಟಿಚ್ಚುನ ನೀವು, ನಿಮ್ಗಳದಿಕ್ಕೆ ಬರೋದಿಕ್ಕೆ ತಾಕತ್ತಿರ್ಲಿಲ್ವಲ್ಲ ನನ್ನ ವಿರುದ್ಧ. ಹಾಗಾಗಿ ಏನು ಹೇಳಿದೆಯಪ್ಪ ಆಮೇಲೆ, ಐ ರಿಪೀಟ್ ಅಗೈನ್, ಬಟ್ಟೆ ಬಿಚ್ಚು ನಿಲ್ಲಿಸ್ತೀನಿ. ಬಟ್ಟೆ ಯಾರು ಬಿಚ್ಚು ನಿಲ್ಲಿಸ್ತಾರೆ, ಚಡ್ಡಿನೂ ಇಲ್ದಂಗೆ ನಿಲ್ಲಿಸ್ತಾರೆ ಅಂತ ಕೆಲವೇ ದಿನಗಳಲ್ಲಿ ನಾನು ತೋರಿಸ್ತೀನಿ. ಗಂಡಸೆ ಆಗಿದ್ದರೆ ಡಿಬೇಟಿಗೆ ಬರಬ್ಬ, ಗೋಲ್ಡನ್ ಕನ್ನಡಿಗ ರೆಡಿ ಇದ್ದಾನೆ ಅಂತ ಹೇಳ್ತಿಲ್ಲಪ್ಪ. ನಿನ್ನ ಮುಖ ನೋಡ್ತಾ ಇದ್ರೆ ಒಂದು ಕೋಲಾಟ ಗ್ಯಾಂಗ್ನ ಸದಸ್ಯ ಇದ್ದಂಗೆ ಇದೆಯಾ ನೀನು. ನನ್ನ ಗಂಡಸ್ತನ ಸವಾಲಾಗ್ತೀಯಾ? ಕೇಳಿಸ್ಕೊಳಪ್ಪ ಹೇಳ್ತೀನಿ. ಇಲ್ಲಿ ಗಂಡಸ್ತನ ಅಂದ್ರೆ ಏನು ಅನ್ಕೊಂಡಿದ್ಯಾ? ನಿನ್ನ ಥರ ಷಡ್ಯಂತ್ರ ಮಾಡ್ಕೊಂಡು ಒಂದು ಗುಂಪು ಮಾಡ್ಕೊಂಡು ಬೇರೆಯವ್ರ ಮೇಲೆ ಕೆಸರೆರ್ಚೋದಲ್ಲ ಕಣೋ ಗಂಡಸ್ತನ. ನೀವೆಲ್ಲ ತಿರುಗಿ ಒಟ್ಟಿಗೆ ಸುತ್ಕೊಂಡು ನನ್ನ ಮೇಲೆ ಎಗ್ರಾಡ್ಕೊಂಡು ಬೀಳ್ತಾ ಇದ್ರು ಫೇಸ್ ಮಾಡ್ತಾ ಇದೀನಿ ನೋಡು, ಇದು ನಿಜವಾದ ಗಂಡಸ್ತನ. ನೀವೆಲ್ಲ 50 ಲಕ್ಷದ ಬಟ್ಟೆ ಅಂಗಡಿ, 50 ಲಕ್ಷ ಫಂಡಿಂಗು, ಹಂಗೆ ಬಂದೈತೆ ಹಿಂಗೆ ಬಂದೈತೆ, ಏನೇನು ಮಾಡಿದ್ರು ಪ್ರೂವ್ ಮಾಡ್ಕೊಳಕ್ಕಾಗಲಿಲ್ಲ ನೋಡು. ಇವತ್ತಿಗೂ ತೊಡೆ ತೊಡ್ಕೊಂಡು ಕೂತಿದ್ದೀನಿ ನೋಡು. ನಿಮ್ಮ ಕೆಲ ತಾಕತ್ತಿದ್ರೆ ಸವಾಲ್ ಮಾಡಿ ತಲೆ ಬಳಸ್ಕೊಳ್ತೀನಿ ಅಂತ. ಇದು ನಿಜವಾದ ಗಂಡಸ್ತನ. ಅಪ್ಪ ಅಮ್ಮಂಗೊಬ್ಬ ಒಳ್ಳೆ ಮಗನೂ ಆಗಿದ್ದೀನಿ, ಕಡ್ಕೊಂಡು ಹೆಂಡ್ತಿಗೊಬ್ಬ ಒಳ್ಳೆ ಗಂಡನೂ ಆಗಿದ್ದೀನಿ,
ಹುಟ್ಟಿಸಿರ್ತಕ್ಕಂಥ ಮಗುಗೊಬ್ಬ ಒಳ್ಳೆ ಅಪ್ಪನೂ ಆಗಿದ್ದೀನಿ, ಸಮಾಜಕ್ಕೆ ಒಬ್ಬ ಒಳ್ಳೆ ನಾಗರಿಕನೂ ಆಗಿದ್ದೀನಿ, 9 ಲಕ್ಷ ಯೂಟ್ಯೂಬರ್ಸ್ನ ಸಬ್ಸ್ಕ್ರೈಬರ್ಸ್ನ ಪಾಲಿಗೆ ಒಬ್ಬ ಪ್ರಜೆ ಆಗಿದ್ದೀನಿ. ಇದು ಕಣ ನಿಜವಾದ ಗಂಡುಸ್ತನ. ನಿನ್ನ ಮಂಡ್ಯದವ್ರ ತಂಟೆಗೆ, KR ಪೇಟೆಯ ತಂಟೆಗೆ ಗಂಡುಸ್ತನ ಸವಾಲೆಲ್ಲ ಹಾಕೊಂಡು ಬಂದೆ ಅಂತಂದರೆ ನಿನ್ನ ಗಂಡುಸ್ತನ ಎಷ್ಟರ ಮಟ್ಟಿಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ಜನರ ಮುಂದೆ ಕೆಲವೇ ದಿನಗಳಲ್ಲಿ ನಾನೇ ಬೆತ್ತಲು ಮಾಡ್ತೀನಿ, ಕಾಯಿ. ಇನ್ನು ಇನ್ನೊಬ್ಬ ಆ ವ್ಯಕ್ತಿ ನನಗಿಂತ ವಯಸ್ಸಲ್ಲಿ ದೊಡ್ಡವನು, ಅವನಿವನು ಅಂತ ಮಾತಾಡೋಕ್ಕೆ ಬೇಜಾರಾಗ್ತೈತೆ ನನಗೆ. ಆದರೆ ಆ ವ್ಯಕ್ತಿ ನ್ಯಾಷನಲ್ TV ಮಂಜು ಅವರೇ ನಿಮಗೆ ಹೇಳ್ತಿರ್ತಕ್ಕಂಥದ್ದು, ಯಾರೋ ಒಬ್ಬ ಆರೋಪ ಮಾಡ್ದ, ಅದು ಸಾಬೀತೆ ಆಗಲಿಲ್ಲ ಈ ಕ್ಷಣದವರೆಗೂ. ಅದನ್ನು ಬಳಸ್ಕೊಂಡು ಹೆಗ್ಣಗಳಂಗೆ ಮೈ ಬಳಸ್ಕೊಂಡು ಕೂತಿರ್ತಕ್ಕಂಥ ಇವನ SIT ಅವ್ರು ಬಂದೀಗ ಕಕ್ಕಿಸ್ತಾರೆ. ನಿನ್ನ ಸ್ಟೈಲ್ ಐತಲ್ಲಪ್ಪ, ಅದನ್ನು ಮಾಡೋ ಜನ ನೋಡ್ತಾರೆ. ಕೇಳಿಸ್ಕೊಳ್ರಪ್ಪ ಒಂದ. ಈ ಚಂದನಗೌಡ ಅನ್ನೋ ಪಾರ್ಟ್ ಟೈಮ್ ಪತ್ರಕರ್ತ ಲಾಸ್ಟ್ ಟೈಮ್ KR ಪೇಟೆನಲ್ಲಿ ಎನಕರಿ ನಿಂತಿದ್ದ. ಈ ಸುಮಂತ ಅನ್ನೋ ಚಿಕ್ಕ ಹುಡುಗ ಕೊಟ್ಟಿರೋ ಸಣ್ಣ ಡೋಸು ಓವರ್ ಡೋಸ್ ಆಗ್ಬಿಟ್ಟು ಈ ಮನುಷ್ಯನ ಆತ್ಮ ಶಾಂತಿನೇ ಕಳ್ಕೊಂಡ್ಬಿಟ್ಟು ಧರ್ಮದ್ರೋಹಿ ಕೆಲಸ ಮಾಡಿದ್ರೆ, ಧರ್ಮದ್ರೋಹಿ ಪರಿಸ್ಥಿತಿ ತಗಲಾಕೊಂಡ್ರೆ ಜನ ಉಗಿಲೇ ಬಿಡ್ತಾರೆ. ಈ ಪತಿವ್ರತ ಶಿರೋಮಣಿ ತರ ಶಾಪ ಕೊಡ್ತಾರೆ. ಇವಾಗ ಬಂದು ನಿನ್ನ ಗೌರವದ ಬಗ್ಗೆ ಮಾತಾಡ್ತಿದ್ಯ, ಯಾವ ಲೆಕ್ಕಾಚಾರ? ಈ ತಿಮ್ರೋಡಿ ಬಿಲ್ದಲ್ಲಿ ಸೇರ್ಕೊಂಡು ಕಡಲೆ ತಿಂದು ಮೈ ಬೆಳೆಸ್ಕೊಂಡಿದ್ದ ಹೆಗ್ಗಣಗಳಲ್ಲ ಇವಾಗ ಒಂದೊಂದೇ ಹೊರಗಡೆ ಬಂದು ವಾಂತಿ ಮಾಡ್ತಾರೆ. ಆ ಊಳೆ ಗ್ಯಾಂಗ್ ಮುಂಜಾವ್ರೆ ಕಡಲೆ ತಿಂದು ಹೆಗಣದ ಥರ ಮೈ ಬೆಳೆಸ್ಕೊಂಡಿರೋದು ನೀವು ಅಂತ ಗೊತ್ತಾಗುತ್ತೆ. ಧರ್ಮದ್ರೋಹಿ ಅಂತ ಒತ್ತಿ ಹೇಳಿದಿರಿ. ಲೀಗಲಾಗಿ ನಾನು ಇದನ್ನು ಬೇಕಾದ್ರೆ ಫೇಸ್ ಮಾಡಬಹುದು, ಬಟ್ ನಿಮ್ಗೆ ಇನ್ನೂ ಒಂದು ಅವಕಾಶ ಕೊಡ್ತೀನಿ. ಇದು ಷಡ್ಯಂತ್ರ ಅಂತ ಗೊತ್ತಾದ ಮೇಲೂ ನಿಮ್ಮ ರಿಯಾಕ್ಷನ್ಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೊಂದು ಸುವರ್ಣ ಅವಕಾಶ ಕೊಟ್ಟಿದ್ದೀನಿ. ಈ ಷಡ್ಯಂತ್ರದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನು ನೀವೇ ಪತ್ತೆ ಹಚ್ಚಿ ನಿಮ್ಮದೇ ಚಾನಲಲ್ಲಿ ಈ ಕಡಲೆ ತಿಂದು ಮೈ ಬೆಳೆಸ್ಕೊಂಡಿರೋ ಎಲ್ಲರೂ ಕೂಡ ಈಗ ಕಕ್ಕಿಸೋ ಟೈಮ್ ಬಂದಿದೆ. ರವಿ ಬೆಳೆಗರ್ ಥರ ಮಾತಾಡುವಂಥ ಯಾವ ಅರ್ಹತೆಯೋ ನಿನಗಿಲ್ಲ ಕಣಪ್ಪ. ನಿನ್ನದೇ ಸ್ವಂತ ವಾಯ್ಸ್ನಲ್ಲಿ, ನಿನ್ನದೇ ಸ್ವಂತ ಧ್ವನಿಯಲ್ಲಿ ಮಾತನಾಡಿ ಒಂದಷ್ಟು ಜನರ ಹೆಸರನ್ನು ಬಳಸ್ಕೊಂಡು ಅನ್ನ ತಿಂತಾ ಇದೀಯಾ. ನಿನ್ನ ವ್ಯೂಸ್ನು ನೋಡಾಯ್ತು ಕಣಪ್ಪ. 2,000, 3,000, ಅಮ್ಮಮ್ಮ ಅಂತಂದರೆ 5,000, ಮ್ಯಾಕ್ಸಿಮಮ್ ನಿನ್ನ ಮುಖ ಕರ್ಕೊಂಡು ಮಾಡಿದ್ಯಾ ಅಂತಂದರೆ 10,000. ಅದೇ ನನ್ನ ಹೆಸರು ಬಳಸ್ಕೊಂಡು ಮಾಡಿರೋ ವೀಡಿಯೋಗಳಿಗೆಲ್ಲ ನಿನಗೆ 50,000 ವ್ಯೂಸ್. ಕಡಲೆ ತಿಂದು ಮೈ ಬೆಳೆಸ್ಕೊಂಡಿಲ್ಲ, ನಿನಗ ಪೆಡಿಗ್ರಿ ತಿಂದು ಮೈ ಬೆಳೆಸ್ಕೊಳ್ತಾ ಇದೆಯಾ ಈಗ. ಇದು ನಿಜವಾದ ಪತ್ರಿಕಾ ಧರ್ಮ ಅಂತಾರನೆಯ. ನಾಚಿಕೆ ಆಗ್ಬೇಕಂಡ್ರೆ ನಿಮ್ಗಳಿಗೆಲ್ಲ. ಏನು ರಯ ಸಿಗುತ್ತೆ ನಿಮಗೆ ಇನ್ನೊಬ್ಬನ ಮೇಲೆ ಅಪಪ್ರಚಾರ ಮಾಡಿ? ಅಂತಿಮವಾಗಿ ನಿಮ್ಗೇನು ಸಿಗುತ್ತೆ? ನನ್ನ ಮನಸ್ಸಿನ ನೆಮ್ಮದಿ ಹಾಳು ಮಾಡ್ತೀರಿ. ನೀವು ಮಾಡಿದಂತಹ ವಿಡಿಯೋ ನೋಡಿ ತುಂಬ ಜನ ಬಂದು ನನ್ನನ್ನು ಕ್ಲಾರಿಟಿ ಕೊಡು ಅಂತ ಕೇಳ್ತಾರೆ. ನಾನು ಫ್ಯಾಮಿಲಿ ಎಲ್ಲವನ್ನು ಬಿಟ್ಟು ಬಂದು ನಿಮ್ಗೆ ಕ್ಲಾರಿಟಿ ಕೊಡೋಕೆ ಕೂತಿರ್ತೀನಿ. ಒಂದಷ್ಟು ಸಮಯ ನನ್ನ ಫ್ಯಾಮಿಲಿ ಜೊತೆ ಕಳೆಯುವಂಥ ತಪ್ಪುತ್ತೆ ಅಷ್ಟೇ. ನಿಮಗೆ ಅವನು ಯಾರು ಹೇಳ್ತಿದ್ದ, ಇವನ್ಯಾರು ಸದೇ ಶಿರೋಮಣಿ ಅಂತ ಬಂದ್ಬಿಟ್ಟು ಶಾಪ ಆಗ್ತಾವನೇ ಅಂತ. ನಾನು ಶಾಪ ಹಾಕೋದು ಬೇಡ ಬ್ರದರ್. ಭಗವಂತ ನೋಡ್ತಿರ್ತಾನೆ ಎಲ್ಲವನ್ನೂ ಕೂಡ. ನಾನು ತಪ್ಪು ಮಾಡಿದ್ದು ನಿಜವೇ ಆಯಿತು ಅಂತಂದರೆ ಅದಕ್ಕೆ ಶಿಕ್ಷೆ ಇದೆ. ಇಲ್ಲಿಲ್ಲ ಅಂತಂದ್ರೆ ಮೇಲಂತೂ ಐತೆ. ನೀವು ತಪ್ಪು ಮಾಡಿರೋದಕ್ಕೆ ಇಲ್ಲಿ ಶಿಕ್ಷೆ ಸಿಗಲಿಲ್ಲ ಅಂತಂದರೆ ಮೇಲಂತೂ ನಿಮಗೂ ಶಿಕ್ಷೆ ಐತೆ. ಸತ್ಯಮೇವ ಜಯತೆ. ಧನ್ಯವಾದ. ಥ್ಯಾಂಕ್ ಯು.